ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಕ್ಟ್ರಿ ವರ್ಷಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಬರೀ 3 ಪದಾರ್ಥದಲ್ಲಿ ದಿಢೀರನೆ ಈ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ತಂಪನೆ ಆದಂತಹ ಹೆಸರುಬೇಳೆ ಪಾಯಸನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾವು ಹೆಸರುಬೇಳೆ ಪಾಯಸಕ್ಕೆ ನಾವು 3/4 ಕಪ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀವಿ. ಅದಕ್ಕೆ ಈಗ ಸ್ವಲ್ಪ ಮುಳುಗುವಷ್ಟು ನೀರನ್ನು ಸೇರಿಸಿದ್ದೀವಿ. ಇದನ್ನು ನೀವು ಹೆಸರುಬೇಳೆನ ಎಷ್ಟೊತ್ತು ನೆನೆಸಿದ್ರೂ ಇನ್ನೂ ಚೆನ್ನಾಗಿ ಹೆಸರುಬೇಳೆ ಪಾಯಸ ರುಚಿ ಕೊಡುತ್ತೆ. ಹಾಗಾಗಿ ಇದರಲ್ಲಿ ನೆನೆಸೋ ಗಂಟೆಗಳನ್ನೇನು ನಾವು ಇಷ್ಟೇ ನೆನೆಸ್ಬೇಕು, ಇಷ್ಟು ಗಂಟೆಗಳ ಕಾಲ ನೆನೆಸ್ಬೇಕಂತ ಏನಿಲ್ಲ. ಸೊ ಇದು ಎಷ್ಟು ಹೊತ್ತು ನೀವು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಪಾಯಸ ರುಚಿ ಕೊಡುತ್ತೆ. ಈ ಥರ ನೀವು ಸಿದ್ಧಪಡಿಸ್ಕೋಬೇಕಾಗತ್ತೆ. ನಿಮಗೆ ನೆನೆಸೋದ್ರ ವಿಚಾರದಲ್ಲಿ ಗೊತ್ತಾಗಲಿಲ್ಲ ಅಂತಂತಂದರೆ ನೀವೇನು ಈಗ ಹೆಸರುಬೇಳೆ ಕೋಸಂಬರಿ ಮಾಡ್ತೀರಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲೇ ನೀವು ಇದನ್ನು ಸಿದ್ಧಪಡಿಸ್ಕೋಬೇಕಾಗುತ್ತೆ. ಈಗ ಹೆಸರುಬೇಳೆ ಪಾಯಸಕ್ಕೆ ಸಿದ್ಧ ಮಾಡ್ಕೊತಿದ್ದೀವಿ. ಈಗ ಇದಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ಈಗ ಇದು ಒಂದು ಹೆಸರು ಬಂದರೆ ಸಾಕು. ಅಲ್ಲಿವರೆಗೂ ಇದನ್ನು ಹಾಗೆ ಒಂದು ಪ್ಲೇಟಲ್ಲಿ ಮುಚ್ಚಿ ಸ್ವಲ್ಪ ಹೆಸರು ಬರೋ ತನಕ ಬಿಡಬೇಕು. ಈಗ ನೋಡ್ತಾ ಇದ್ದೀರಾ, ಹೆಸರು ಬಂದಿದೆ. ಒಂದು ಕುದಿ ಈ ಥರ ಚೆನ್ನಾಗಿ ಬಂದಿದೆ. ಸೊ ಈಗ ಇದನ್ನ ಹೆಸರುಬೇಳೆ ಪಾಯಸನ ತಯಾರಿ ಮಾಡ್ಕೊಳೋದಕ್ಕೆ ಇದು ಒಳ್ಳೆ ಹಂತ. ಈಗ ಎಲ್ಲ ನೆನೆಸಿದ ಹೆಸರುಬೇಳೆಗಳನ್ನು ಸ್ವಲ್ಪನೇ ಈ ಪಾತ್ರೆಗೆ ಸೇರಿಸ್ಕೋಬೇಕಾಗತ್ತೆ. ಈಗ ಎಲ್ಲ ಬೇಳೆಗಳನ್ನು ಪಾತ್ರೆಗೆ ಸೇರಿಸ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಹಾಗೆ ಬಿಡಬೇಕಾಗತ್ತೆ. ಈಗ ಹೆಸರುಬೇಳೆ ಬೆಂದ ನಂತರ ಒಂದು ಸಣ್ಣ ಅಚ್ಚು ಬೆಲ್ಲನ ಸೇರಿಸ್ಕೋಬೇಕಾಗತ್ತೆ. ಈಗ ಇದನ್ನು ಸಂಪೂರ್ಣವಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ಹೆಸರುಬೇಳೆ ಪಾಯಸ ಸಿದ್ಧವಾಗಿದೆ. ಈ ರೀತಿ ಚೆನ್ನಾಗಿ ಬೇಳೆ ಬೆಂದು ಬೆಲ್ಲ ಮಿಶ್ರಣ ಪಾಕದಲ್ಲಿ ಚೆನ್ನಾಗಿ ಹೆಸರುಬೇಳೆ ಪಾಯಸ ಸಿದ್ಧವಾಗ್ಕೊಂಡು ಈಗ ನೋಡ್ತಾ ಇದ್ದೀರಾ, ಬಿಸಿ ಬಿಸಿ ಆದಂತಹ ಘಮಘಮವಾದಂತಹ ಈ ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ತಂಪನೆ ಹೆಸರುಬೇಳೆ ಪಾಯಸ ಸಿದ್ಧಗೊಂಡಿದೆ. ಬರೀ 3 ಪದಾರ್ಥದಲ್ಲಿ ಈ ಹೆಸರುಬೇಳೆ ಪಾಯಸನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಬೋದು. ನೀವು ಕೂಡ ನಿಮ್ಮ ಮನೆ ಮಂದಿಯವರ ಹತ್ರ ಚೆನ್ನಾಗಿ ತಿಂದು ಸವಿದು ಈ ರುಚಿನ ಹೇಗಿದೆ ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.